ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ಕಾಂಗ್ರೆಸ್ನಲ್ಲೊಂದು ಭರ್ಜರಿ ಬೆಳವಣಿಗೆ ಆಗಿದೆ. ಎಲ್ಲ ಸಮಾಪ್ತಿ, ಕದನ ವಿರಾಮ, ಮಧ್ಯಂತರ ತೀರ್ಪು, ಈ ರೀತಿಯ ಪರಿಸ್ಥಿತಿ ಹೊರಗಡೆ ಕಾಣಿಸ್ತಿದೆಯಲ್ವಾ. ಇಬ್ಬರೂ ಕೂಡ ಎಲ್ಲ ಸರಿ ಆಯಿತು ಅಂತ ಓಡಾಡ್ತಿರೋ ಹೊತ್ತಲ್ಲೇ ಕರ್ನಾಟಕ ರಾಜಕಾರಣಕ್ಕೆ ಸಂಬಂಧಪಟ್ಟ ಮೆಗಾ ಡೆವಲಪ್ಮೆಂಟ್ ಡಿ.ಕೆ. ಶಿವಕುಮಾರ್ ಲೆಕ್ಕಾಚಾರವನ್ನ ಪಕ್ಕ ಮಾಡೇ ಬಿಟ್ಟಿದ್ದಾರೆ. ಏನದು ಹಾಗಾದ್ರೆ ರಾಜ್ಯ ರಾಜಕಾರಣದ ಬಿಗ್ ಆಪರೇಷನ್ ಡಿ.ಕೆ. ಕಡೆಯಿಂದ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, 3 ಮೀಟಿಂಗ್ಗಳಾಗಿದ್ದಾವೆ. 3 ಸೀಕ್ರೆಟ್ ಮೀಟಿಂಗ್ಗಳು. ಸೀಕ್ರೆಟ್ ಅಂದರೆ ಮೀಟಿಂಗು ಮಾಮೂಲಿಯಾಗೆ ಕಂಡಿದೆ, ಬಟ್ ಸೀಕ್ರೆಟ್ ಮಾತುಕತೆಗಳು ನಡೆದಿದ್ದಾವೆ. ಅದನ್ನು ನೋಡೋಣ. ಅದು ನೋಡಿಬಿಟ್ರೆ ರಾಜ್ಯ ರಾಜಕಾರಣದಲ್ಲಿ ಏನಾಗತ್ತೆ ಈ ತಿಂಗಳು ಅನ್ನೋದು ಗೊತ್ತಾಗ್ಬಿಡುತ್ತೆ ನಿಮಗೆ. ಅದಕ್ಕಿಂತ ಮುಂಚೆ ಒಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗಿದೆ. ಅದನ್ನು ನೋಡಿಕೊಂಡು ಆ ಸೀಕ್ರೆಟ್ ಮೀಟಿಂಗ್ಗಳನ್ನು ನೋಡ್ತಾ ಹೋಗೋಣ. ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಒಂದು ಬೆಳವಣಿಗೆ. ಏನದು? ಕೋಲಾರದ JDSನ ನಾಯಕರು ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಅವರ ಕಚೇರಿಯಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಸತೀಶ್ ಜಾರಕಿಹೊಳಿ ಯಾರು? ಬೆಳಗಾವಿಯವರು. ಅವರು ಬೆಳಗಾವಿ ಅಥವಾ ಉತ್ತರ ಕರ್ನಾಟಕ ಪಾಲಿಟಿಕ್ಸಲ್ಲಿ ಹೆಚ್ಚು ಸದ್ದು ಮಾಡ್ತಾರೆ. ಇಲ್ಲಾಂದರೆ ಬೆಂಗಳೂರು, ಅವ್ರು ಮಿನಿಸ್ಟರ್ ಆಗಿರೋದ್ರಿಂದ ಬೆಂಗಳೂರು, ಬೇರೆ ಬೇರೆ ಕಡೆ ಗುರುತಿಸ್ಕೊಳ್ತಾರೆ. ಉಸ್ತುವಾರಿ ಸಚಿವರು ಅವರು ಕೋಲಾರಕ್ಕೆ, ಅಥವಾ ಅಲ್ಲಿಂದ ಆಯ್ಕೆ ಆಗಿರುವಂಥವ್ರ, ಆ ಭಾಗದವರ ಅವರು ಮೂಲ, ಯಾವ ರೀತಿಯಲ್ಲೂ ಕೂಡ ಕೋಲಾರಕ್ಕೆ ಕನೆಕ್ಟೆಡ್ ಅಲ್ಲ ಅವರು. ಓಕೆ, ಅವ್ರ ಮಿನಿಸ್ಟರು ಇಡೀ ರಾಜ್ಯಕ್ಕೂ ಮಂತ್ರಿಯಾಗಿ ಜವಾಬ್ದಾರಿ ಇರುತ್ತೆ ಅನ್ನೋದಾದರೂ ರಾಜಕೀಯವಾಗಿ ಕೋಲಾರಕ್ಕೂ ಅವ್ರಿಗೂ ಕನೆಕ್ಷನ್ ಇಲ್ಲ. ಆದರೆ ಕೋಲಾರದ JDSನ ನಾಯಕರು ಕಾಂಗ್ರೆಸ್ ಬಾವುಟವನ್ನು ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಹಿಡಿತಾರೆ ಅಂದರೆ ಒಂದು ಅಚ್ಚರಿಯ ಬೆಳವಣಿಗೆ ಅಲ್ವಾ ಇದು. ಈಗ ನೋಡ್ತಾ ಬರೋಣ ಬೇರೆ ಡೆವಲಪ್ಮೆಂಟ್ಸ್ನ. ಇದನ್ನು ನೆನ್ಪಿಟ್ಕೊಳ್ಳಿ ನೀವು. ಆಮೇಲೆ ಆ ಸೀಕ್ರೆಟ್ ಮೀಟಿಂಗ್ ಅಸಲಿ ವಿಚಾರಗಳು ಒಂದೊಂದೇ ತೆರೆದುಕೊಳ್ತವೆ. ಅದಕ್ಕೂ ಇದಕ್ಕೂ ಲಿಂಕ್ ಇದೆ. ನಿನ್ನೆಯಷ್ಟೇ ಡಿ.ಕೆ. ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ನಡುವೆ ಸೀಕ್ರೆಟ್ ಮೀಟಿಂಗ್ ಆಗಿದೆ. 2ನೇ ಮೀಟಿಂಗ್ ಅದು. ಸತೀಶ್ ಜಾರಕಿಹೊಳಿ ಮತ್ತು ಡಿ.ಕೆ. ಶಿವಕುಮಾರ್ ಈ ರೀತಿ ಸೀಕ್ರೆಟ್ ಆಗಿ ಮೀಟ್ ಆಗ್ತಿರೋದು CM ಜಟಾಪಟಿ ಶುರುವಾದ ಮೇಲೆ 2ನೆಯ ಸಲ ಅನ್ನೋದು ಅತ್ಯಂತ ಮಹತ್ವದ್ದು. ಸುದೀಪ್, ನಟ ಕಿಚ್ಚ ಸುದೀಪ್ ಅವರ ಅಕ್ಕನ ಮಗನ ರಿಸೆಪ್ಷನ್ಗೆ ಹೋಗಿರ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಹೋಗಿರ್ತಾರೆ, ಸತೀಶ್ ಜಾರಕಿಹೊಳಿ ಅವರು ಹೋಗಿರ್ತಾರೆ. ಅವರು ಮುಗಿಸ್ಕೊಂಡು ಬರ್ತಿರ್ತಾರೆ ಸತೀಶ್ ಜಾರಕಿಹೊಳಿ. ಆ ಟೈಮಲ್ಲಿ DCM ಎಂಟ್ರಿ ಆಗತ್ತೆ. ಆಶ್ಚರ್ಯ ಅಂದರೆ ಸತೀಶ್ ಜಾರಕಿಹೊಳಿ ಅವರೇ DCM ಸಾಹೇಬ್ರನ್ನ ಊಟಕ್ಕೆ ಕರ್ಕೊಂಡು ಹೋಗ್ತಾರೆ. ಊಟ ಆಗತ್ತೆ. ಅದಾದ್ಮೇಲೆ ಅಲ್ಲಿ VIP ರೂಮ್ಗೆ ಹೋಗಿ ಇಬ್ಬರೇ ನಾಯಕರು ಕೂತು ಮಾತಾಡಿದ್ದು ಮಹತ್ವ ಪಡ್ಕೊಂಡಿದೆ. ಸತೀಶ್ ಜಾರಕಿಹೊಳಿ ಮತ್ತು ಡಿ.ಕೆ. ಶಿವಕುಮಾರ್ 15-20 ನಿಮಿಷ ಸೀಕ್ರೆಟ್ ಆಗಿ ಯಾರನ್ನು ಬಿಡದೆ ಮೀಟಿಂಗನ್ನು ಮಾಡಿದ್ದಾರೆ. ಇಲ್ಲಿ ನೋಡಿದ್ರೆ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಕೋಲಾರದವರು, ಆ ಕಡೆಯವರು, ಈ ಕಡೆಯವರು, JDSನವರಂತೆ ಕಾಂಗ್ರೆಸ್ನನ್ನ ಸೇರ್ಪಡೆ ಆಗ್ತಿರೋದು. ಏನಿದ್ರ ಅರ್ಥ? KPCC ಅಧ್ಯಕ್ಷ ಕುರ್ಚಿಯನ್ನ ಸತೀಶ್ ಜಾರಕಿಹೊಳಿ ಅವರು ಭದ್ರ ಮಾಡ್ಕೊಂಡಿದ್ದಾರೆ. ಅವರ ನಾಯಕತ್ವದಲ್ಲಿ ಚಟುವಟಿಕೆಗಳು ಗರಿಗೆದರಿವೆ. ರಾಜ್ಯವ್ಯಾಪಿ ತಮ್ಮ ನಾಯಕತ್ವದ ಛಾಪು ಮೂಡಿಸೋದಿಕ್ಕೆ ಈಗ ಶುರು ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಕಾರ್ಯಪ್ರವೃತ್ತರಾಗಿದ್ದಾರೆ ಅನ್ನೋದರ ಸ್ಪಷ್ಟ ಚಿತ್ರಣ. ಅದ್ಯಾಕೆ ಆಗ್ತಿದೆ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರೇ ಆ ರೋಲನ್ನು ಪಕ್ಕಾ ಮಾಡ್ತಿದ್ದಾರೆ. ಈಗ ಅಧ್ಯಕ್ಷರಾಗಿರುವಂಥ ಡಿ.ಕೆ. ಶಿವಕುಮಾರ್ ಅವರು ತಾನು ಬಿಟ್ಕೊಡ್ತೀನಿ, KPCC ಅಧ್ಯಕ್ಷರು ಓಪನ್ ಆಗಿ ಹೇಳಿದ್ದಿದ್ದು 100 ಕಚೇರಿಗಳ ಶಂಕುಸ್ಥಾಪನೆ ಕಾರ್ಯಕ್ರಮ ಆಗ್ತಾ ಇದ್ದ ಹಾಗೆ ಹೊಸಬ್ರಿಗೆ ಅವಕಾಶ ಮಾಡ್ತೀನಿ ಅಂತಲೂ ಹೇಳಿದ್ರು. ಅದರ ಅರ್ಥ ಅಷ್ಟೊತ್ತಿಗೆ ನಾನು CM ಆಗ್ತೀನಿ ಅಂತ. ಈಗ ಡಿ.ಕೆ. ಶಿವಕುಮಾರ್ ಅವರು 2ನೆಯ ಸಲ ಸತೀಶ್ ಜಾರಕಿಹೊಳಿ ಅವರನ್ನ, ಅದು ಕೂಡ ಸೀಕ್ರೆಟ್ ಆಗಿ ಮಾತಾಡಿಸಿದ್ದಾರೆ. ಅಧ್ಯಕ್ಷ ಕುರ್ಚಿಯನ್ನ ಸತೀಶ್ಗೆ ಫಿಕ್ಸ್ ಮಾಡಿ ನಾವು ಅವತ್ತೇ ಈ ಒಂದು ಆಯಾಮದ ಬೆಳವಣಿಗೆ ಆಗ್ತಿರೋದ್ರ ಬಗ್ಗೆ ರಿಪೋರ್ಟ್ ನಿಮ್ಮ ಮುಂದೆ ಇಟ್ಟಿದ್ವಿ. ಅದಾದ ಮೇಲೆ ಸಿದ್ದರಾಮಯ್ಯನವ್ರ ಪರ ಸತೀಶ್ ಜಾರಕಿಹೊಳಿ ಅವರು ಬ್ಯಾಟ್ ಬೀಸಿದ್ರು, ಸುಮಾರು ಜನ ನಾಯಕರು ಬ್ಯಾಟ್ ಬೀಸಿದ್ರು. ಹೊರಗಡೆ ಏನು ಬೀಸಿದ್ರೇನಂತೆ, ಒಳಗಡೆ ಅವರವರ ರಾಜಕೀಯ ಭವಿಷ್ಯ ತಾನೇ ಅವ್ರು ನೋಡ್ಕೊಳ್ಳೋದು. ಈಗ ಸಿದ್ದರಾಮಯ್ಯನವ್ರ ಜೊತೆ ಉಳ್ಕೊಂಡ್ರು ಕೂಡ ಅವ್ರ ನಿವೃತ್ತಿ ಸಮಯ ಹತ್ರ ಬರುತ್ತೆ. ಸತೀಶ್ ಜಾರಕಿಹೊಳಿ ಅವ್ರಿಗೆ ಏನು ಎತ್ತ ಅನ್ನೋದು ಗೊತ್ತಿಲ್ಲ. ಈಗ ಆಯಾಮಗಳು ತುಂಬ ಇದ್ದಾವೆ. ರಾಜಕಾರಣಿಗಳು ಪ್ಲಾನ್ A, ಪ್ಲಾನ್ B, ಪ್ಲಾನ್ C ಎಲ್ಲ ಮಾಡ್ತಿರ್ತಾರೆ. ಡಿ.ಕೆ. ಶಿವಕುಮಾರ್ ಅವರು CM ಆಗಿ ತಮ್ಮನ್ನು ಕಡೆಗಣಿಸಿದ್ರೆ ಒಂದು ಟೀಮು ಕಿತ್ತೆದ್ದು BJPಗೋ ಆ ಕಡೆಗೋ ಈ ಕಡೆಗೋ ಹೋಗೋದಕ್ಕೂ ಕೂಡ ಹಿಂದೆ ಮುಂದೆ ನೋಡಲ್ಲ. ಸರಿಯಾಗಿದ್ದರೆ ನಮಗೂ ಸ್ಥಾನಮಾನ ಸಿಗಲಿ, ಆ ರೀತಿನೂ ನಡೆಯುತ್ತೆ. ಲೆಕ್ಕಾಚಾರ 10 ಒಂದೇ ಟೈಮಿಗೆ ಪ್ಯಾರಲಲ್ ಆಗಿ ನಡೀತಿರುತ್ತೆ. ಯಾವುದೋ ಒಂದು ಎಕ್ಸಿಕ್ಯೂಟ್ ಆಗುತ್ತೆ ಸರಿ ಅನ್ಸೋದು ಆ ಸಮಯಕ್ಕೆ. 2ನೇ ಸಲ ಮೀಟಿಂಗ್ ಆಗಿದೆ ಸತೀಶ್ ಅವ್ರ ಜೊತೆ.
KPCC ಅಧ್ಯಕ್ಷರಾಗಿ ಕೆಲಸನೂ ಶುರು ಮಾಡ್ಬಿಟ್ಟಂಗೆ ಕಾಣಿಸ್ತಿದೆ. ಯಾವ್ದು ಭೇಟಿ ಆದ ಸಂದರ್ಭ ಹೇಳೋಲ್ಲ ನೀವು. ಭೇಟಿ ಆದ ಯಾಕಂದ್ರೆ ಮದುವೆ ಇತ್ತು ಅದು. ನಾವು ಮದುವೆ ಹೋಗಿದ್ವಿ, ಅವ್ರು ಮದುವೆ, ಅವ್ರಿಗೂ ಆಪ್ತರಿಗೆ ನಮ್ಗೂ ಆಪ್ತರ. ಅವ್ರಿಗೆ ಅಲ್ಲಿ ನಾವು ಬರೋದು ಅವ್ರಿಗೆ ಗೊತ್ತಿಲ್ಲ, ಅವ್ರು ಬರೋದು ನಮ್ಗೆ ಗೊತ್ತಿಲ್ಲ. ಮದುವೆ ಸಂದರ್ಭ ಬಂದ್ರು. ಬಂದಾಗ ಸಹಜವಾಗಿ ಅಧ್ಯಕ್ಷರು ಅವರು ಮಾತಾಡುತ್ತ ಸಂದರ್ಭ ಮಾತಾಡಿದ್ರು ಅಷ್ಟೇ, ಬೇರೆ ಏನಿಲ್ಲ. ಯಾಕಂದ್ರೆ ಸರ್ ಈ ಸಂದರ್ಭದಲ್ಲಿ ತಮ್ಮನ್ನ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದೇ ತೀವ್ರ ಇಲ್ಲ ನನಗ್ ಬೇಕೋಸ್ಕರ ಅಲ್ಲ, ಅದು ಅವ್ರು ಬಂದಿದ್ದೇ ಮದುವೆಗೆ, ನಾನು ಹೋಗಿದ್ದು ಮದುವೆಗೆ. ಅಧಿಕಾರ ಶಾಶ್ವತ ಅಲ್ಲ, ಅದು ಕರೆಕ್ಟ್. ಅದು ಒಂದೇ ಪಕ್ಷದಲ್ಲಿ ಇದೀವಿ, ಒಂದೇ ದಾರಿಲಿ ಹೋಗುತ್ನಾಗ ಇದೆಲ್ಲ ಸ್ವಾಭಾವಿಕ. ಯಾರಿಗೂ ಶಾಶ್ವತ ಅಲ್ಲಲ್ಲ. ಅಲ್ಲ ಮಾನಸಿಕವಾಗಿ ಅಂತ ಹೇಳಕ್ಕಾಗಲ್ಲ. 30 ತಿಂಗಳ ನಂತರ ಬಿಡ್ಬೋದು, ಮೊದಲನ್ನು ಬಿಡ್ಬೋದು. ಮಾನಸಿಕ ಅಂತ ಹೇಳಕ್ಕೆ ಆಗೋಲ್ಲ. ಬಿಡೋದಂತಿ ಪಕ್ಕ ಯಾವಾಗಾರ ಒಂದು ಬಿಡಲೇಬೇಕು. 30 ತಿಂಗಳ ಅಂತ ಬಿಡಬೇಕು, ಹಾಗೇನು ಇನ್ನೊಂದು ಸರಿ ಯಾರು ಬಿಡಲೇಬೇಕು, ಯಾವಾಗ ಬಿಡಲೇಬೇಕು, ಅದೇನು ಪ್ರಶ್ನೆ ಇಲ್ಲ. ಈ ಅವಧಿಗೂ ಬಿಡ್ಬೋದು. ಅದೇನೆಲ್ಲ ಇದ್ರೆ ಹೈಕಮಾಂಡ್ ಮೇಲೆ ಅವಲಂಬನೆ ಅಷ್ಟೆ. ಇಲ್ಲ ಅದೇನು ಯಾವುದು ಗೊತ್ತಿಲ್ಲ, ನಮಗೆ ಕೇಳಿಲ್ಲ, ನನಗೆ ಮಾಹಿತಿ ಸಿಗ. ಹಾಂ ಹೇಳಿ. ಇಲ್ಲ ಇದನ್ನ ನೀವು ಹೈಕಮಾಂಡ್ ನಮಗೆ ಕೇಳಿ ನಮಗೆ ಆಗೋಲ್ಲ. ಈಗ ನಮ್ದು ಎಷ್ಟಿದೆ ಅಂದ್ರೆ ನಾವು ಹೇಳೋ ಉದ್ದೇಶ, ಕೋಲಾರದ ಕಡೆ JDS ನಾಯಕರು ಸತೀಶ್ ಜಾರಕಿಹೊಳಿ ಅವ್ರನ್ನ ಮೀಟ್ ಆಗಿ ಅವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರುವಂಥ ಒಂದು ಬೆಳವಣಿಗೆ ಅಚ್ಚರಿ ಅನ್ಸಲ್ವಾ? ಸೊ ಈ ಮೀಟಿಂಗ್ಗಳು ಮತ್ತು ಈ ಆಪರೇಷನ್ಗಳು ಒಂದಕ್ಕೊಂದು ಪಕ್ಕಾ ಲಿಂಕ್ ಆಗ್ತಿರೋದು ಅಷ್ಟೇ ಅಲ್ಲ. MB ಪಾಟೀಲ್ರ ಜೊತೆ ಮೀಟಿಂಗ್ ಮಾಡ್ಕೊಂಡು ಬಂದಿದ್ದಾರೆ DK ಶಿವಕುಮಾರ್ ಅವರು. AIADB ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಆ ಕಾರ್ಯಕ್ರಮಕ್ಕೆ ಅಂತ ಹೋಗ್ತಾರೆ. MB ಪಾಟೀಲ್ರ ಜೊತೆ ಅರ್ಧ ಗಂಟೆ ಸೀಕ್ರೆಟ್ ಆಗಿ ಮಾತುಕತೆ ಮಾಡ್ಕೊಂಡು ಬಂದಿದ್ದಾರೆ. ಸಿದ್ದು ಕ್ಯಾಂಪ್ನ ದೊಡ್ಡ ತಲೆಗಳು ಇವರೆಲ್ಲ. ಯಾರ್ಯಾರು? MB ಪಾಟೀಲು, ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನು. ಇವರೆಲ್ಲ ಒಂದೊಂದು ಆಧಾರ ಸ್ತಂಭವಾಗಿ ಇಷ್ಟು ದೊಡ್ಡ ಲೀಡರ್ ಆಗೋದಕ್ಕೆ, CM DCM ಆಗೋ ತಾಕತ್ತಿರುವಂತಹ ರೇಂಜ್ ನಾಯಕರು ಸಿದ್ದರಾಮಯ್ಯನವ್ರು ಬೆನ್ನಿಗೆ ನಿಂತಿದ್ದಕ್ಕೆ ಅವ್ರು ಇನ್ನೊಂದು ರೇಂಜ್ಗೆ ಹೋದರು. ಅಂದರೆ ಸಿದ್ದರಾಮಯ್ಯನವ್ರಿಗೆ ಎಂತೆಂಥ ಬೆಂಬಲಿಗರಿದ್ದಾರೆ ಅಂದರೆ, ಅವರು ಒಂದು ಸಮುದಾಯವನ್ನು ಕಂಟ್ರೋಲ್ ಮಾಡಬಲ್ಲರು, ಒಂದು ಕಂಪ್ಲೀಟಾಗಿ ಅರ್ಧಕ್ಕರ್ಧ ಕರ್ನಾಟಕವನ್ನು ರಾಜಕೀಯವಾಗಿ ಆಳಬಲ್ಲರು ಅನ್ನೋ ಲೆಕ್ಕಾಚಾರದಲ್ಲಿ ಲೀಡರ್ಸ್ನ ತನ್ನ ಜೊತೆಗೆ ಇಟ್ಟುಕೊಂಡಿದ್ದಕ್ಕೆ ಸಿದ್ದರಾಮಯ್ಯನವ್ರು ಟಾಪ್ಗೆ ಹೋಗಿತ್ತು. ಈಗ ಆ ಎಲ್ಲ ನಾಯಕರ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಮಾಡ್ತಿದ್ದಾರೆ DK. ಮತ್ತು ಅವರು ಬರ್ತಿದ್ದಾರಲ್ಲ ನೋಡಿ, ಅಲ್ಲಿ ಸುದೀಪ್ ಅವರ ಮನೆ ಕಾರ್ಯಕ್ರಮದಲ್ಲಿ ಸತೀಶ್ ಜಾರಕಿಹೊಳಿ ಅವರೇ ಕರ್ಕೊಂಡು ಹೋಗ್ತಾರೆ DK ಶಿವಕುಮಾರ್ ಅವ್ರನ್ನ. ನಿನ್ನೆ ಅವ್ರು ಮಾತಾಡಿದ್ದು ನೋಡಿರ್ತೀರಿ ನೀವು. ವೇಣುಗೋಪಾಲ್ ಬಂದಂತಹ ಸಮಯದಲ್ಲಿ ಸತೀಶ್ ಜಾರಕಿಹೊಳಿ ಅವ್ರ ರಿಯಾಕ್ಷನ್ ಏನಿತ್ತು? ಎಷ್ಟೇ ಸಲ ಮುಖ್ಯಮಂತ್ರಿಯಾದ ನಾಯಕನಾದರೂ ಸರಿ ಬಿಟ್ಟುಕೊಡ್ಲೇಬೇಕಾಗತ್ತೆ. ಇವತ್ತ ಇರಬಹುದು, ನಾಳೆ ಇರಬಹುದು, ಯಾವತ್ತಾದರೂ ಇರಬಹುದು, 35 ತಿಂಗಳೋ ಇನ್ನೊಂದೋ ಬಿಟ್ಟುಕೊಡ್ಲೇಬೇಕಾಗತ್ತೆ, ಏನೂ ಮಾಡೋಕ್ಕಾಗಲ್ಲ ಅನ್ನುವಂಥ ಬಿಗ್ ಸ್ಟೇಟ್ಮೆಂಟ್ ಬಂತು ವೇಣುಗೋಪಾಲ್ ಅವರ ಎಂಟ್ರಿ ಹೊತ್ತಲ್ಲೇ. ವೇಣುಗೋಪಾಲ್ ಸಂದೇಶ ತಲುಪಿದೆ ಅನ್ನೋದು ಸ್ಪಷ್ಟ ಆಯಿತು. ಅಂದರೆ ಹೇಗೂ ಸಿದ್ದರಾಮಯ್ಯನವ್ರು ಬಿಟ್ಟುಕೊಡ್ಬೇಕಾಗೇ ಬರುತ್ತೆ. ಅಂದರೆ ನಮ್ಮ ಭವಿಷ್ಯವೂ ಸರಳ ಆಗಬೇಕಲ್ಲ. ಈಗಿರುವಂಥ ಅಡೆತಡೆಗಳೆಲ್ಲ ದೂರ ಆಗಿ ಅದನ್ನು ನೋಡ್ಕೊಳ್ತಿರ್ತಾರೆ. ಜಮೀರ್ ಅಹಮದ್ ಖಾನ್ ಅವ್ರ ಜೊತೆ ಅವತ್ತೇ ಮೀಟಿಂಗ್ ಮಾಡಿದ್ದಾರೆ DK ಶಿವಕುಮಾರ್. ಅವ್ರ ಪ್ಲ್ಯಾನ್ ಇಷ್ಟೇ, ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನು, MB ಪಾಟೀಲ್ರು ಇವರೆಲ್ಲ ಸೈಲೆಂಟಾಗಿ ಸಪೋರ್ಟ್ ಮಾಡಿಬಿಟ್ರೆ ಅದಕ್ಕಿಂತ ಬೇರೆ ಏನೂ ಇಲ್ಲ ಅಂತ. ಯಾಕಂದರೆ ಇವ್ರು ನಾಳೆ ಸರ್ಕಾರ ಬೀಳಿಸುವಷ್ಟು ತಾಕತ್ತಿರೋರು. ಈ ಬಗ್ಗೆ ರಿಪೋರ್ಟ್ ಮಾಡಿದ್ವಿ ಅಲ್ಲ. ರಮೇಶ್ ಜಾರಕಿಹೊಳಿ ಅವರು ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾಗಿದ್ದಾರೆ. ಅವರು ಮೈತ್ರಿ ನಾಯಕರು ಭೇಟಿ ಆಗೋದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ ಅಂತ ಅನ್ನಿಸ್ಬಹುದು. ಸೋಮಣ್ಣ ಅವ್ರನ್ನ ಭೇಟಿ ಆಗ್ತಾರೆ. ರಮೇಶ್ ಜಾರಕಿಹೊಳಿ ಅವರು ಸತೀಶ್ ಪರವಾಗಿ ಸೀಕ್ರೆಟ್ ಕಾರ್ಯಾಚರಣೆ ಮಾಡ್ತಿದ್ದಾರಾ ಅಂತಲೂ ಅನ್ನಿಸ್ತಿದೆ. ಹೇಳೋಕ್ಕಾಗಲ್ಲ. ನಾಳೆ ಹೆಚ್ಚು ಕಡಿಮೆ ಆದರೆ ಸತೀಶ್ ಜಾರಕಿಹೊಳಿ ಅವರು ತನ್ನ ಪವರ್ ಏನು ಅಂತ ಕಾಂಗ್ರೆಸ್ಸಲ್ಲಿ ಉಳ್ಕೊಂಡೂ ತೋರಿಸ್ಬಹುದು, ಹೆಜ್ಜೆ ಹೊರಗಿಟ್ಟು ತೋರಿಸ್ಬಹುದು, ಎಲ್ಲ ಚಾನ್ಸಸ್ಸು ಇರುತ್ತೆ. ಸೊ ಮೊದಲು DK ಡೀಲ್ ಮಾಡಬೇಕಾಗಿರೋದು ಸತೀಶ್ ಜಾರಕಿಹೊಳಿ ಅವರನ್ನು. ಸದ್ಯಕ್ಕೆ ನಾನು CM ಆಗ್ತೀನಿ, 28ರದ್ದು ನೋಡ್ಕೊಳ್ಳೋಣ ಅಂತಾದರೂ ಇವರಿಬ್ಬರ ನಡುವೆ ಒಂದು ಡೀಲ್ ಆದರೂ ಆಶ್ಚರ್ಯ ಇಲ್ಲ. ಕಡೆಗೆ 28ರದ್ದು ಹೈಕಮಾಂಡ್ ಡಿಸೈಡ್ ಮಾಡಲಿ, ಈಗ ನನ್ನ ದಾರಿಯನ್ನು ನೀವು ಸುಗಮ ಮಾಡಿಕೊಡಿ ಅನ್ನೋ ರೀತಿಯಲ್ಲೂ DK ಕೇಳಿದ್ರು ಆಶ್ಚರ್ಯ ಇಲ್ಲ. ಈ ರೀತಿಯಲ್ಲೊಂದು ಬೆಳವಣಿಗೆ ಈಗ ಕರ್ನಾಟಕ ಪಾಲಿಟಿಕ್ಸಲ್ಲಿ ಆಗ್ತಿದೆ. ಸತೀಶ್ ಜಾರಕಿಹೊಳಿ ಅವರು ಪೂರಕವಾಗಿ ಸ್ಪಂದಿಸ್ತಿರೋದು ವೆರಿ ಇಂಟ್ರೆಸ್ಟಿಂಗ್. ಅವರು ಮಾತುಕತೆಗೆ ಹೋಗ್ತಿದ್ದಾರೆ ಅನ್ನೋದನ್ನು ಗಮನಿಸಬಹುದು. ಸೊ DK ಶಿವಕುಮಾರ್ಗೆ ಒಂದಂತೂ ಕ್ಲಿಯರ್ ಆಗಿದೆ, ಹೈಕಮಾಂಡಿಂದ 28ರ ಭವಿಷ್ಯ ಲೆಕ್ಕ ಹಾಕ್ಕೊಂಡು ಈಗ ಹೈಕಮಾಂಡು ಅವ್ರಿಗೆ ಪಟ್ಟ ಕಟ್ಟೋ ಮನಸ್ಸು ಮಾಡ್ತಿದೆ ಅನ್ನೋ. ಸ್ವತಃ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರಿಗೆ ಒಂದು ಸಂದೇಶ ಕೊಟ್ಟಿರುವ ಸುದ್ದಿ ಮೊನ್ನೆ ಬಂತು. ಖರ್ಗೆ ಅವರೇ ಈ ಕ್ರೈಸಿಸನ್ನು ಸಾಲ್ವ್ ಮಾಡ್ತಾರೆ, ಕರ್ನಾಟಕದವರು. ಅವರು AICC ಅಧ್ಯಕ್ಷರು. ಮತ್ತು ನಾವು ಭವಿಷ್ಯವನ್ನು ನೋಡಿಯೇ ನಿರ್ಧಾರ ಮಾಡಬೇಕಾಗತ್ತೆ.
ಬದಲಾವಣೆಯ ವಿಚಾರ ಡಿಸೆಂಬರ್ ಒಳಗಡೆನೆ, ಯಾಕಂದ್ರೆ ಅದು ಜನವರಿಲಾದರೂ ಅಷ್ಟೇ ಮಾರ್ಚಲ್ಲಾದರೂ ಅಷ್ಟೇ ಸಮಸ್ಯೆ ಆಗತ್ತೆ. ಆಗೋದಾದರೆ ಈಗಲೇ ಆಗಿಬಿಡ್ಲಿ, ಏನಾಗುತ್ತೆ ಅದನ್ನು ಈಗಲೇ ನಿರ್ಧಾರ ಮಾಡಿ ಮುಗಿಸ್ಬಿಡ್ಬೇಕು ಅಂತ ಖರ್ಗೆ ಅವ್ರಿಗೆ ಹೆಗ್ಲಿಗೆ ಹಾಕಿ ರಾಹುಲ್ ಗಾಂಧಿಯವರು ಎಮೋಷ್ನಲ್ ಆಗೋ ಅಥವಾ ಒನ್ ಸೈಡೆಡ್ ಆಗೋ ನಿರ್ಧಾರ ತಗೊಳ್ದಿರೋ ರೀತಿಯಲ್ಲಿ ಸೋನಿಯಾ ಗಾಂಧಿಯವರೇ ಮಧ್ಯಪ್ರವೇಶಿಸಿದ್ದಾರೆ ಅನ್ನೋ ವಿಚಾರ ಗಮನ ಸೆಳೆದಿತ್ತು. ಖರ್ಗೆ ಅವರ ಮನಸ್ಸಲ್ಲೇನಿದೆ ಅನ್ನೋ ಲೆಕ್ಕಾಚಾರವನ್ನು ನಾವು ಅರ್ಥ ಮಾಡ್ಕೊಳ್ಬಹುದು. ಪ್ರಿಯಾಂಕ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಹೋಗಿದ್ದಾರೆ. ಲೇಟೆಸ್ಟ್ ಡೆವಲಪ್ಮೆಂಟ್ ಇದು. ಪ್ರಿಯಾಂಕ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಹೋಗ್ತಾರೆ. ಏನು ಸರ್ ಈ ವಿಸಿಟ್ ಅಂದರೆ ಕಾಮಗಾರಿ ರಿಲೇಟೆಡ್ಡು ಅಂತಾರೆ. ಸದಾಶಿವನಗರ ನಿವಾಸದಲ್ಲಿ ಭೇಟಿಯಾಗಿದೆ. ಸುದೀರ್ಘ ಮಾತುಕತೆ, ಅರ್ಧ ಗಂಟೆ ಮುಕ್ಕಾಲು ಗಂಟೆ ಇಬ್ಬರೇ ಕೂತು ಮಾತಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವ್ರ ಜೊತೆ. ಖರ್ಗೆ ಅವರ ಮುಂದಿನ ಕಾರ್ಯತಂತ್ರದ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಸಂದೇಶ ಹೊತ್ತು ತನಗೆ ಕಾಣಿಸ್ತಿದೆ. ಸೊ DCM ಆಗಿ ಸತೀಶ್ ಜಾರಕಿಹೊಳಿ ಮತ್ತು ಪ್ರಿಯಾಂಕ್ ಖರ್ಗೆ, ಬೇರೆಯವರು ಕೂಡ ಬರಬಹುದು, MB ಪಾಟೀಲ್ರೋ, ಜಮೀರ್ ಅಹಮದ್ ಖಾನೋ ಮಲ್ಟಿಪಲ್ DCM ಪ್ಲ್ಯಾನ್ ಮಾಡ್ತಾರೋ, ಅಥವಾ ಅವರು ಕೇಳಿದಂಥ ಖಾತೆ ಮತ್ತೊಂದು ರೀತಿಯಲ್ಲಿ DK ಹೈಕಮಾಂಡ್ ಮೂಲಕವೇ ಬಲ ಕೊಡ್ತಾರೋ, ಸತೀಶ್ ಜಾರಕಿಹೊಳಿ ಅಧ್ಯಕ್ಷರಾಗೋದಂತೂ ಫಿಕ್ಸು. ಈ ರೀತಿಯಲ್ಲಿ ತನ್ನ CM ಕುರ್ಚಿ ದಾರಿಯನ್ನು ಕ್ಲಿಯರ್ ಮಾಡ್ಕೊಳ್ತಿದ್ದಾರೆ. ಮತ್ತದು ಸಾಧ್ಯವಾಗತ್ತೆ ಅನ್ನೋ ಸಂದೇಶವನ್ನು ಪ್ರಿಯಾಂಕ್ ಖರ್ಗೆ ಅವರು ಹೊತ್ತು ತಂದಂಗೆ ಸ್ಪಷ್ಟವಾಗಿ ಕಾಣಿಸ್ತಿದೆ. ಯಾಕಂದರೆ ಅವರು ಓಪನ್ ಆಗಿ ಹೇಳಿದರು. ಎಲ್ಲರಿಗಿಂತ ಮುಂಚೆ ಓಪನ್ ಆಗಿ ಹೇಳಿದವರು ಸಿದ್ದರಾಮಯ್ಯನವರು ಬರೋಕ್ಕಿಂತ ಮುಂಚೆನೂ ಈ ಕಾಂಗ್ರೆಸ್ ಇತ್ತು, ಅಧಿಕಾರನೂ ಬೇಕಾದಷ್ಟು ಬಾರಿ ಇತ್ತು. ಸೊ ಕಾರ್ಯಕರ್ತರಿಂದ ಪಕ್ಷ, ಕಾರ್ಯಕರ್ತರಿಂದ ನಾಯಕನೇ ಹೊರತು ನಾಯಕನಿಂದ ಕಾರ್ಯಕರ್ತರಲ್ಲ ಅನ್ನುವಂಥ ಬಿಗ್ ಸ್ಟೇಟ್ಮೆಂಟ್ ರಾಹುಲ್ ಗಾಂಧಿ ಭೇಟಿಯಾದ ಮರುಕ್ಷಣವೇ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿದ್ರು. ರೀ ನಾನು ಸತೀಶ್ ವಿ ಆರ್ ಕೊಲೀಗ್ಸ್ ರೀ. ಮಧ್ಯಾಹ್ನ ಕ್ಯಾಬಿನೆಟಲ್ಲಿ ಇರ್ತೀವಿ, ರಾತ್ರಿ ಊಟಕ್ಕೆ ಸೇರ್ತೀವಿ, ಬೆಳಗ್ಗೆ ತಿಂಡಿಗೆ ಸೇರ್ತೀವಿ, ಇವೆಲ್ಲ ಇದ್ದೇ ಇರ್ತದೆ. ಈಗ ನಾನು MB ಪಾಟೀಲು 1 ಗಂಟೆ ರಾಜ್ಯದಕ್ಕೆ ಯಾವ್ಯಾವ ರೀತಿ ಇನ್ವೆಸ್ಟರ್ಸ್ನ ಕರಿಬೇಕು, ಏನು ಮಾಡಬೇಕು, ಆಂಧ್ರ ಯಾವ ರೀತಿ ನಮಗೆ ಕಾಂಪಿಟೇಷನ್ ಬರ್ತಾ ಇದ್ದಾರೆ, ತಮಿಳ್ನಾಡು ಯಾವ ರೀತಿ ಬರ್ತಾ ಇದೆ, ತೆಲಂಗಾಣ ನಾಳಿದ್ದು ಒಂದು ದೊಡ್ಡ ಕಾರ್ಯಕ್ರಮ ಇಟ್ಟಿದೆ, ನಾವು ಹೆಂಗೆ ಕಾಂಪೀಟ್ ಮಾಡಬೇಕು, ನಾವು ಗ್ಲೋಬಲ್ ಲೆವೆಲಲ್ಲಿ ಹೆಂಗೆ ಕಾಂಪೀಟ್ ಮಾಡಬೇಕು, ಅದನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯದ ಹಿತಕ್ಕೆ ಖಂಡಿತ ನಾನು ಸತೀಶ್ ಸೇರಿದ್ದು ನಿಜ. ಎಲ್ಲ ರಾತ್ರಿ ಯಾವುದೋ ಒಂದು ಮದುವೆಯಲ್ಲಿ ನಾವೆಲ್ಲ ಸೇರಿಕೊಂಡು ಕೆಲವು ವಿಚಾರಗಳು, ರಾಜ್ಯದ ಪಕ್ಷದ ವಿಚಾರ ಮಾತಾಡ್ತಾ ಇರ್ತೀವಿ. ವಿ ಆಲ್ ಆರ್ ಕೊಲೀಗ್ಸ್. ಏನು ನಮ್ಮ ವೈರಿಗಳ ಥರ ಲೆಕ್ಕ ಆಗ್ತಾ ಇದ್ದೀರಲ್ಲ ನೀವು. ಏನು ಕೂದಲ ಏನಿಲ್ಲ. ಪಾಲಿಟಿಕ್ಸಲ್ಲಿ ಬಾಂಧವ್ಯ, ನಂಟಸ್ತನ, ಸ್ನೇಹ ಎಲ್ಲ ಇದ್ದೇ ಇರ್ತದೆ. ಇದೆಲ್ಲವನ್ನ ಒಟ್ಟಿಗೆ ನೋಡಿದಾಗ ಒಂದಂತೂ ಅರ್ಥ ಆಗುತ್ತೆ. ಸಿದ್ದರಾಮಯ್ಯನವರು ಮೊನ್ನೆ ಹೇಳಿದ್ದು ಯಾಕೆ, ನಾನು ಯಾವುದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ, ಅಧಿಕಾರ ಇವತ್ತಿರುತ್ತೆ ನಾಳೆ ಹೋಗುತ್ತೆ, ರಾಜಕೀಯ ಪರ್ಮನೆಂಟ್ ಅಲ್ಲ, ನನ್ನ ಅಪ್ಪನ ಆಸ್ತಿನೂ ಅಲ್ಲ, ಇದು ಏನಾಗುತ್ತೋ ಆಗಲಿ ಅಂತ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಸಿದ್ದರಾಮಯ್ಯನವರು ಆಡಿದ ಮಾತು ಈಗ ಏನು ಅನ್ನುವಂಥದ್ದು ಹೊರಗಡೆ ಗೊತ್ತಾಗ್ತಾ ಇದೆ. ಕೈ ಒಳಗಡೆ ಬದಲಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಆದರೆ DK ಶಿವಕುಮಾರ್ ಅವರು ವಾತಾವರಣವನ್ನು ಎಷ್ಟು ಬೇಗ ಮತ್ತು ಎಷ್ಟು ಚೆನ್ನಾಗಿ ತಿಳಿಗೊಳಿಸ್ತಾರೆ ಅನ್ನೋದು ಅವರ ಹೆಗಲಿಗೆ ಬಿದ್ದಿರುವಂಥ ಮತ್ತೊಂದು ಟಾಸ್ಕು. ಅವರು ಟ್ರಬಲ್ ಶೂಟರ್ ಅಲ್ವಾ, ಟಾಸ್ಕ್ ಮಾಸ್ಟರ್ ಅಲ್ವಾ. ಸೊ ಆ ಟಾಸ್ಕನ್ನು ಅವ್ರ ಹೆಗಲಿಗೆ ಹಾಕಿ ಹೈಕಮಾಂಡ್ ಮುಹೂರ್ತ ಫಿಕ್ಸ್ ಮಾಡೋದಕ್ಕೆ ಕಾಯ್ತಿದೆ ಅನ್ನೋದಂತೂ ವೆರಿ ವೆರಿ ಕ್ಲಿಯರ್. ಸತೀಶ್ ಜಾರಕಿಹೊಳಿಯವರ ಮುಂದಿನ ನಡೆಯೊಂದು ಈಗ ಕೈಪಾಳ್ಯದಲ್ಲಿ ಕುತೂಹಲ ಇದ್ದೇ ಇದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.